ನೀರಿನ ಸೌಲಭ್ಯ ಕಡಿಮೆ ಇದೆ, ಶೌಚಾಲಯ ಮತ್ತೆ ಸ್ನಾನದ ವ್ಯವಸ್ಥೆ ಪ್ರತಿಯೊಂದು ಕೂಡ ಕಡಿಮೆ ಇದೆ. ಬಟ್ ಏನಂತಂದ್ರೆ ಬಂದ್ ಪರ್ಸೆ ಈಗ ವಾಶ್ರೂಮ್ಗೆ ಹೋಗ್ಬೇಕು, ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕು, ಅವ್ರ ಏನಂತಾರೆ ಎಲ್ಲ ಐತೆ ಅಂತ ಕೇಳ್ತಾರೆ. ಸೌಲಭ್ಯ ಏನಿಲ್ಲ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಗ್ರಾಮದ ಯಜಮಾನ್ರು ಹಾಗೂ ಪಂಚಾಯತಿ ಅಧ್ಯಕ್ಷರು ಮುಖಂಡರು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕು. ಅದನ್ನ ಸಮಸ್ಯೆ ಆಗ್ತಿದೆ. ಜನ ಎಲ್ಲ ಬಂದಿದ್ದಾರೆ. ನೆನ್ನೆ ಬಂದಿದ್ರು ಅಣ್ಣ, ನೆನ್ನೆ ಸ್ವಲ್ಪ ಕಡಿಮೆ ಇತ್ತು, ಸಂಜೆ ಟೈಮ್ ಎಲ್ಲ ಡೆವಲಪ್ ಆಯ್ತು. ಅಂದ್ರೆ ಯಾಕೆ ಕಡಿಮೆ ಅಂತಂದ್ರೆ ಈಗ ಸೇತುವೆ ರೆಡಿ ಮಾಡ್ತಾ ಇದ್ರು, ಮತ್ತೆ ದೇವಸ್ಥಾನ ರಿಪೇರಿ ಇತ್ತು, ಅದೆಲ್ಲ ಕ್ಲಿಯರ್ ಆಗೈತೆ. ಇವಾಗ 4-5 ವರ್ಷ ಜಾತ್ರೆ ನಿಂತೋಗಿತ್ತು, ಈಗ 5ನೇ ವರ್ಷ ಜಾತ್ರೆ ನಡೀತಾ ಇತ್ತು. 5ನೇ ವರ್ಷ ಜಾತ್ರೆ ನಡಿಬೇಕಾದ್ರೆ ಅದರಿಂದ ಸ್ವಲ್ಪ ಕಡಿಮೆ ಆಗಿತ್ತು. ಮುಂದಿನ ವರ್ಷ ಎಲ್ಲ ಮಾಮೂಲಿ ನಡೀತಾ ಇತ್ತು. ಮೊದ್ಲೆಲ್ಲ ಚೆನ್ನಾಗಿ ಡೆವಲಪ್ ಆಗಿತ್ತು, ಆದ್ರೆ ಶೌಚಾಲಯ, ಸ್ನಾನದ್ದು ಮತ್ತೆ ಬಂದ್ ಪರ್ಸೆಗೆ ದಾಸಭವನ ಇಲ್ಲ ಕೇಳ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲಾ ಕಡೆ ದಾಸಭವನ ಇದೆ, ಶೌಚಾಲಯ ಇದೆ, ಎಲ್ಲಾ ಕಡೆನೂ ಇದೆ. ಬಟ್ ಇಲ್ಲಿಲ್ಲ ಅಂತ ಕೇಳ್ತಾರೆ, ತುಂಬಾ ಜನ ಮಾತಾಡ್ತಾರೆ. ಓಕೆ, ಬಂಡವಾಳ ಹಾಕಿ ನೋಡಿ ಇಷ್ಟೊಂದು ಅಂಗಡಿ ಕಟ್ಟಿದೀವಿ, ಜನನೇ ಬಂದಿಲ್ಲ, ವ್ಯಾಪಾರ ಕಡಿಮೆ, ಬಂಡವಾಳ ಹಾಕ್ಬಿಟ್ಟಿದೀವಿ. ಇದು ಪಬ್ಲಿಕ್ ಸರಿಯಾಗಿ ಇದ್ ಮಾಡಿಲ್ಲ, ಪೇಪರ್ ಅಲ್ಲಿ ಮಾತ್ರ ಹಾಕ್ಸಿದಾರಂತೆ. ಅದೇ ಜಾತ್ರೆ ಸೃಷ್ಟಿ ಅಂತ ಅಂದ್ಬಿಟ್ಟು, ಆಮೇಲೆ ವಾಟ್ಸಪ್ ಅಲ್ಲಿ ಅದಲ್ಲೇ ಎಲ್ಲ ಮೆಸೇಜ್ ಮಾಡಿದಾರಂತೆ ಒಂದ್ ದಿನದಲ್ಲಿ. ಅಷ್ಟೇ ಸರ್, ಜನ ಕಮ್ಮಿ, ತುಂಬಾ ಕಮ್ಮಿ ಸರ್. ಈಗ ನಾವು ಅವಾಗ ಮಾಡ್ತಿರೋದಕ್ಕಿಂತಲೂ ನಾವು 15-20 ವರ್ಷದಿಂದ ಬರ್ತಾ ಇದೀವಿ ಸರ್. ಪುರಿ ಕಡಲೆ ಪುರಿ ಅಂಗಡಿ ವ್ಯಾಪಾರ ಡೌನ್, ತುಂಬಾ ಕಡಿಮೆ ಸರ್, ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ. ಅದು ಗೊತ್ತಿಲ್ಲ ಸರ್, ಅದು ಪಬ್ಲಿಕ್ ಮಾಡಿಲ್ವಾ ಏನೋ ಗೊತ್ತಿಲ್ಲ, ತೊಂದರೆ ಆಗಿಲ್ಲ, ಪ್ರಚಾರ ಸರಿಯಾಗಿ ಆಗಿಲ್ವೇನೋ ಏನೋ ಗೊತ್ತಿಲ್ಲ ಅದು. ಅದರಿಂದ ಈ ತರ ಇದಾಗಿದೆ. ಅದೇ ಹೇಳಿದ್ರಲ್ಲ ಸರ್, ನಮ್ಮ ತಮ್ಮ ಹೇಳಿದ್ರಲ್ಲ, ಅದೇ ಪ್ರಾಬ್ಲಮ್. ಶೌಚಾಲಯ, ನೀರ್ದೇ ಪ್ರಾಬ್ಲಮ್ ಸರ್ ಜಾಸ್ತಿ.